ನಮಸ್ತೆ ನನ್ನ ಪ್ರೀತಿಯ ಕನ್ನಡಿಗರಿಗೆ, ನಾನು ನಿಮ್ಮ ರೂಪ. ಇದು ನನ್ನ ಫಸ್ಟ್ ಮಿನಿ ಬ್ಲಾಗ್ಸ್ ಆಗಿರುತ್ತೆ. ಇವತ್ತಿನ ನನ್ನ ಪಯಣ ಗೊರವನಹಳ್ಳಿ ಲಕ್ಷ್ಮೀದೇವಿ ದೇವಸ್ಥಾನ ಕಡೆಗೆ. ತಾಯಿ ಆಶೀರ್ವಾದದಿಂದ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸ್ಕಿಪ್ ಮಾಡ್ಬೇಡಿ, ಎಂಡ್ವರೆಗೂ ನೋಡಿ. ಸೊ ನಾವು ಬೆಂಗಳೂರಿಂದ ಒಂದು 10 ಗಂಟೆಗೆ ಬಿಟ್ವಿ. ಅಲ್ಲಿ ಹೋಗೋಷ್ಟಲ್ಲಿ 12 ಆಗಿತ್ತು. ಆಷಾಢದಿಂದ ಜನ ಜಾಸ್ತಿ ಇದ್ದರು. ಸೊ ನಮಗೆ ಸ್ವಲ್ಪ ದರ್ಶನ ಲೇಟ್ ಆಯಿತು. ಸೊ ನಾವು ದರ್ಶನ ಮಾಡಬೇಕಾದ್ರೆ ಮಂಗಳಾರತಿ ನಡೀತಾ ಇತ್ತು. ಆವಾಗಂತೂ ನನಗಂತೂ ಫುಲ್ ಖುಷಿ ಆಗೋಯ್ತು. ಒಂಥರ ಏನೋ ಬ್ಲೆಸ್ಸಿಂಗ್ ಸಿಕ್ತು ಅಂತ ನನಗನ್ಸುತ್ತು. ನನ್ನ ಫೇವ್ರೇಟ್ ದೇವರು ಗೊರವನಹಳ್ಳಿ ಲಕ್ಷ್ಮೀದೇವಿ. ಸೊ ನಾನು ಅವಾಗವಾಗ ಬರ್ತಾ ಇರ್ತೀನಿ, ಬೇಜಾರಾದರೆ ಖುಷಿಯಾಗೋದ್ರಲ್ಲೇ ಬರ್ತಾ ಇರ್ತೀನಿ. ನಾನು ತಾಯಿಗೆ ಮಡ್ಲಕ್ಕಿ ಎಲ್ಲ ತೊಗೊಬಂದಿದ್ದೆ, ಮಡ್ಲಕ್ಕಿ ಎಲ್ಲ ಕೊಟ್ಟೆ, ಪೂಜೆ ಮಾಡಿಸ್ದೆ, ಏನೋ ಒಂಥರ ಸಮಾಧಾನ ಮನಸ್ಸಿಗೆ. ಸೊ ಈ ಸಲ ನನ್ನ ಫ್ಯಾಮಿಲಿ ಜೊತೆ ಬಂದಿದ್ದೆ. ಸೊ ಅವ್ರನ್ನೂ ಎಲ್ಲರನ್ನೂ ಕರ್ಕೊಂಡ್ಬಂದಿದ್ದೆ. ಎಲ್ಲರಿಗೂ ಖುಷಿ ಆಯಿತು. ತುಂಬ ಚೆನ್ನಾಗಿ ದರ್ಶನ ಎಲ್ಲ ಆಯಿತು. ಜನ ಜಾಸ್ತಿ ಇದ್ದರೂ ಕೂಡ ದರ್ಶನ ಎಲ್ಲ ತುಂಬ ಚೆನ್ನಾಗಿ ಆಗ್ತಿದೆ. ನೀವು ಬನ್ನಿ ಒಂದ್ಸಲ. ಬಟ್ ಅದೇನೋ ಅಂತ ಗೊತ್ತಿಲ್ಲ ರೀ, ಈ ದೇವಸ್ಥಾನಕ್ಕೂ ನನಗೂ ತುಂಬ ಕನೆಕ್ಟ್ ಜಾಸ್ತಿ. ನಾನು ಯಾವಾಗಲೂ ಬೆಳಗ್ಗೆ ಎದ್ದರೆ ನೆನೆಸ್ಕೊತೀನಿ ದೇವ್ರನ್ನ, ಯಾವಾಗಲೂ ನೆನೆಸ್ಕೊಂಡು ಒಂಥರ ಸ್ಮರಿಸ್ತಾ ಇರ್ತೀನಿ. ಮತ್ತು ದರ್ಶನ ಎಲ್ಲ ಮುಗಿಸ್ಕೊಂಡು ಊಟಕ್ಕೆ ಹೋಗಿದ್ವಿ. ಊಟ ಮುಗಿಸ್ಕೊಂಡು ಅಲ್ಲಿಂದ ಬಿಟ್ವಿ. ಸೊ ಅಲ್ಲೇ ನಿಯರ್ ಇರೋ ದೇವರಾಯನ ದುರ್ಗ ಯೋಗ ನರಸಿಂಹ ದೇವಸ್ಥಾನಕ್ಕೆ ಬಂದ್ವಿ, ಬೆಟ್ಟ ಹತ್ಕೊಂಡು. ಸೊ ಅಲ್ಲಿ ಕೂಡ ಹೂವಿನ ಅಲಂಕಾರ ಎಲ್ಲ ನಡೀತಾ ಇತ್ತು ದೇವ್ರಿಗೆ. ಸೊ ನಾವು ಆ ಟೈಮ್ಗೆ ಹೋಗಿದ್ವಿ, ದರ್ಶನ ಮಾಡಿದ್ವಿ. ಅಲ್ಲೂ ಕೂಡ ತುಂಬ ಚೆನ್ನಾಗಿತ್ತು. ಆ್ಯಕ್ಚುಲಿ ನಾವು ಅಲ್ಲಿಗೆ ಬರೋಷ್ಟರಲ್ಲಿ ಆಲ್ರೆಡಿ 5 ಆಗಿಬಿಟ್ಟಿತ್ತು. ಸೊ ಅಲ್ಲೇ ಸ್ನ್ಯಾಕ್ಸ್ ತಿಂದ್ಕೊಂಡು, ಸೆಲ್ಫಿ ಫೋಟೋಸ್ ಎಲ್ಲ ತಕ್ಕೊಂಡು ಮತ್ತು ಬೆಂಗಳೂರು ಕಡೆಗೆ ಬಂದ್ವಿ. ಸೊ ಇದಾಗಿತ್ತು ನನ್ನ ಇವತ್ತಿನ ಮಿನಿ ಬ್ಲಾಗ್ಸು. ಎಲ್ಲರೂ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.